ನಮಸ್ಕಾರ. ನನ್ನ ಹೆಸರು ರಾಜನ್ ಅರ್ಲೇಕರ್. ನಾನು ಇವತ್ತೊಂದು ದಿನ ನಮ್ಮ ಪ್ರಾಚೀನ ಭಾರತ ದೇಶದ ಬಗ್ಗೆ ಒಂದು ಹೇಳಕ್ಕೆ ಹೊರಟಿದ್ದೀನಿ. ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರಾಚೀನ ಭಾರತದಲ್ಲಿ ಯಾವೆಲ್ಲ ನಾಗರಿಕತೆಯನ್ನು ಹುಟ್ಟುಕೊಂಡು ಹೇಗೆಲ್ಲ ಬಂದು, ಪ್ರಾಚೀನ ಭಾರತದಲ್ಲಿ ಹೇಗೆಲ್ಲ ಇತ್ತು, ಹೇಗೆಲ್ಲ ಸಮಗ್ರ ಮಾಹಿತಿನ ನಿಮ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಪ್ರಾಚೀನ ಭಾರತದಲ್ಲಿ ಯಾವೆಲ್ಲ ನಾಗರಿಕತೆಯನ್ನು ಹುಟ್ಟುಕೊಂಡು ಯಾವ ಸ್ಥಳದಲ್ಲಿ ಇದ್ದವು, ಸಿಂಧು ನಾಗರಿಕತೆ ಬಗ್ಗೆ, ಅದಾದ ನಂತರ ಮತ್ತು ನಮ್ಮ ಭಾರತ ದೇಶದಲ್ಲಿ ಯಾವೆಲ್ಲ ಹಿಂದೂ ಸಂಸ್ಕೃತಿಯನ್ನು ಹುಟ್ಟುಕೊಂಡು, ಇದಲ್ಲದೆ ಮತ್ತು ಯಾವ ಸಂಸ್ಕೃತಿಯನ್ನು ಬಂದು ವೇದಗಳು ಮತ್ತು ವೇದಿಕೆಗಳು ಯಾವಾಗ ಶುರುವಾದವು, ಸಂಸ್ಕೃತಿ ಬಗ್ಗೆ ಹೇಗೆಲ್ಲ ಇತ್ತು, ಅದರ ನಂತರ ಮತ್ತು ಮೌರ್ಯ ಕಾಲದಲ್ಲಿ ಭಾರತ ದೇಶವು ಹೇಗಿತ್ತು, ಪ್ರಾಚೀನ ಭಾರತ. ಅದಲ್ಲದೆ ಪ್ರಾಚೀನ ಭಾರತದಲ್ಲಿ ಅರಬರ ಆಗಮನ ಹೇಗೆಲ್ಲ ಆಯಿತು, ಅಷ್ಟೇ ಅಲ್ಲದೆ ಮೊಘಲರು ಹೇಗೆಲ್ಲ ಆಳಿದರು, ಅದರ ನಂತರ ಮತ್ತು ಬ್ರಿಟಿಷರು ಹೇಗೆಲ್ಲ ಭಾರತಕ್ಕೆ ದೇಶಕ್ಕೆ ಬಂದರು, ಹೇಗೆಲ್ಲ ಸೇರಿಕೊಂಡ್ರು, ಮತ್ತು ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಏನೆಲ್ಲ ಆಯಿತು, ಇದರಾದ ನಂತರ ಭಾರತ ದೇಶದಲ್ಲಿ ಯಾವೆಲ್ಲ ಚಳುವಳಿ ನಡೆದವು ಮತ್ತು ಭಾರತ ದೇಶದಲ್ಲಿ ಯಾವ ಪ್ರಭಾವ ಬೀರೋದು, ಇದಾದಲ್ಲದೆ ಭಾರತ ದೇಶವು ನಮ್ಮ ಹೇಗೆಲ್ಲ ಎರಡು ಭಾಗಗಳಾದವು ಅನ್ನೋ ಬಗ್ಗೆ ಒಂದು ಸಮಗ್ರ ಮಾಹಿತಿನ ಕೊಡ್ತಿದ್ದೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ತೇನೆ, ಪೂರ್ತಿಯಾಗಿ ನೋಡಿರಿ. ಇದು ನಮ್ಮ ಭಾರತ ದೇಶದಲ್ಲಿ ಸುಮಾರು 5,000 ವರ್ಷಗಳ ಹಿಂದಿನ ಪ್ರಾಚೀನ ಭಾರತದಲ್ಲಿ ಮೊಹೆಂಜೊದಾರೋ ಆಗಿರ್ಬೋದು, ಹರಪ್ಪನ್ ಸಿಟಿ ಹುಟ್ಟಿಕೊಂಡಿದ್ದವು. ಪ್ರಾಚೀನ ಭಾರತದ ಸಿಂಧು ನಾಗರಿಕತೆ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿಂಧು ನಾಗರಿಕತೆ ಹುಟ್ಟಿದ್ದು ಸಿಂಧು ನದಿಯ ದಡದಲ್ಲಿ ಇರುವಂಥ ನಗರಗಳು ಹುಟ್ಟಿಕೊಂಡವು. ಯಾವ ನಗರ ಅಂದರೆ ಮೊದಲು ಮೊಹೆಂಜೊದಾರೋ, ಹರಪ್ಪನ್ ಸಿಟಿ ಈ ಥರ ನಗರಗಳು ಹುಟ್ಟಿಕೊಂಡು ಆಗಿನ ಕಾಲದಲ್ಲಿ ಸುಸಜ್ಜಿತವಾದ ನಗರವನ್ನು ನಿರ್ಮಾಣ ಮಾಡಿದರು. ಇದು ಸುಮಾರು ನಡೆದಿದ್ದು 5,000 ವರ್ಷಗಳ ಹಿಂದೆ BCE, ಸುಮಾರು 5,000 years BCE ಅಂದರೆ ಇತಿಹಾಸ ಪುರಾತನ ಪ್ರಕಾರ ನಡೆದಿದ್ದು. ಸಿಂಧು ನಾಗರಿಕತೆಯಲ್ಲಿ ದೊರಕಿದಂಥ ನಮಗೆ ಇವು ಥರ ಮಡಿಕೆ ಕುಡಿಕೆಗಳಾಗಿರ್ಬೋದು, ಅವರು ಬಳಸುವಂಥ ಸಾಮಗ್ರಿಗಳಾಗಿರ್ಬೋದು, ಆಮೇಲೆ ಅವರ ಬಳಕೆಯಲ್ಲಿ ಇರುವಂಥ ಚಿನ್ನ ಆಗಿರ್ಬೋದು, ಚಿನ್ನ, ಬೆಳ್ಳಿ, ವಜ್ರ ಆಗಿನ ಕಾಲದಲ್ಲಿ ಅದನ್ನೆಲ್ಲ ಬಳಕೆಯಲ್ಲಿದ್ದವು. ಆಗಿನ ಕಾಲದಲ್ಲಿ ಸಿಟಿ ಒಂದು ಕಟ್ಟಿದ್ದರು. ಈ ಥರ ಒಂದು ಸಿಟಿಯನ್ನು ನೋಡ್ತಿದ್ರು ಈಜುಗಳಾಗಿರ್ಬೋದು, ಸುಸಜ್ಜಿತ ಒಂದು ಮಲ್ಟಿಪರ್ಪಸ್ ಆಗಿರುವಂಥ ಒಂದು ಸಿಟಿಯನ್ನು ಕಟ್ಟಿದ್ದರು. ಈ ಥರ ಒಂದು ಸಿಟಿಯನ್ನು ಕಟ್ಟಿದ್ದು ಸುಮಾರು 5,000 ವರ್ಷಗಳ ಹಿಂದಿನ ಇದು ಪುರಾತನ ಇತಿಹಾಸ. ಈ ಮೊಹೆಂಜೊದಾರೋ, ಹರಪ್ಪನ್ ಸಿಟಿ, ಆಮೇಲೆ ನಮ್ಮ ವಾಯುವ್ಯ ಭಾರತದಲ್ಲಿ ಪಂಜಾಬ್ ಆಗಿರ್ಬೋದು, ಈಗಿನ ಮತ್ತು ಗುಜರಾತ್ನ ಕಚ್ ಆಗಿರ್ಬೋದು, ಈ ಥರ ಸುಂದರ ನಗರಗಳನ್ನು ಆಗಿನ ಕಾಲದಲ್ಲಿ ಕಟ್ಟಿದ್ರು. ಇದು ನಡೆದಿದ್ದು ಸುಮಾರು 5,000 ವರ್ಷಗಳ ಹಿಂದೆ ಇತಿಹಾಸ ಪ್ರಕಾರ 5,000 BCE ಅವಾಗಿನ ಕಾಲಕ್ಕೆ ಈ ಥರ ನಗರಗಳನ್ನು ಕಟ್ಟಿದ್ದರು. ಆಮೇಲೆ ಆದ ನಂತರ ಭಾರತ ನಮ್ಮ ಸಮಗ್ರ ಈ ಥರ ಇಂಡಸ್ ವ್ಯಾಲಿನ ನಾವು ನೋಡ್ಬೋದು. ಇದೇ ಥರ ನಮ್ಮ ಭಾರತ ದೇಶವು ಇತ್ತವು. ಪುರಾತನ ಭಾರತ ದೇಶ ಈ ಥರ ಒಂದು ನಗರಗಳು ಹುಟ್ಟಿದ್ದವು. ಮೊಹೆಂಜೊದಾರೋ, ಹರಪ್ಪನ್ ಸಿಟಿ, ಅಮೃತಕೋಟ ಈ ಥರ ಎಲ್ಲ ಹುಟ್ಟಿಕೊಂಡು ಪುರಾತನ ಭಾರತ ಇದು ಇತಿಹಾಸ. ಈ ಥರ ಒಂದು ಇತಿಹಾಸದಲ್ಲಿ ಇರುವಂಥ ಅವಾಗ ನಮ್ಮ ಭಾರತಕ್ಕೆ ಆಗಮನ ಆಗಿದ್ದು. ನಮಗೆ ಈ ಥರ ಒಂದು ಹುಟ್ಟಿಕೊಂಡು ಸಂಸ್ಕೃತಿಗಳು ಹುಟ್ಟಿಕೊಂಡವು, ಆ ಥರ ಹುಟ್ಟಿಕೊಂಡವು. ಆಮೇಲೆ ಹಲವು ನಮ್ಮ ಸಂಸ್ಕೃತಿ ಹೇಳೋಕ್ಕೆ ಇಷ್ಟಪಡ್ತವೆ. ಯಾಕಂದರೆ ಇತಿಹಾಸ ಹೇಳಬೇಕಂದರೆ ಈ ಥರ ಒಂದು ನಾಗರಿಕತೆ ಬಗ್ಗೆನ ನಾವು ನೋಡಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಸಮಗ್ರ ಮಾಹಿತಿಯನ್ನು
ಯಾಕೆ ಸಿಂಧು ನಾಗರಿಕತೆಯನ್ನು ತಿಳ್ಕೊಬೇಕಂದ್ರೆ ಅಷ್ಟು ಸುಲಭದಲ್ಲ. ಇದು ಸುಮಾರು 5,000 ವರ್ಷಗಳಿಂದ ಹಿಂದೆ ಇದ್ದಂಥ ನಾವೊಂದು ಇತಿಹಾಸದಲ್ಲಿ ಇರುವಂಥ ನಾವು ಚಿನ್ನ ಬೆಳ್ಳಿ ಆಗಿರ್ಬೋದು ಆಗಿನ ಕಾಲದಲ್ಲಿ ಇವರು ಬಳಕೆಯಲ್ಲಿ ಇದ್ದವು. ಆಮೇಲೆ ಈ ಥರ ಆದಮೇಲೆ ಸಿಂಧು ನಾಗರಿಕತೆ ನಾವೆಲ್ಲ ಈ ಥರ ಒಂದು ಚಿತ್ರಣ ನಾವು ನೋಡ್ತಿರ್ಬೋದು ಆವಾಗಿನ ಕಾಲಕ್ಕೆ. ಆಮೇಲೆ ಇದಾದ ನಂತರ ನಮ್ಮ ಸಿಂಧು ನಾಗರಿಕತೆ ಹೀಗೆಲ್ಲ ಒಂದು ನಿಧಿ ತಟದಲ್ಲಿ ಈ ಥರ ಒಂದು ನಗರಗಳು ಹೆಂಗೆಲ್ಲ ಬೆಳೆದವು ಹಿಂಗೆಲ್ಲ ಎಲ್ಲ. ಆಮೇಲೆ ಇದಾದ ನಂತರ ನಮ್ಮ ಇಂಡೋ ಆರ್ಯನ್ಸ್ ಬಂದು ನಮ್ಮ ಭಾರತ ಸಂಸ್ಕೃತದಲ್ಲಿ ಬಳಕೆ ಆ ಒಂದು ಕುದುರೆಯನ್ನು ಸವಾರಿಯನ್ನು ಒಂದು ತಂದರು. ಕುದುರೆ ಸವಾರಿ ಸಿಂಧು ನಾಗರಿಕತೆ ಗೊತ್ತಿತ್ತಲ್ಲ. ಆರ್ಯನರ ಕಾಲದಲ್ಲಿ ಸಿಂಧುದಲ್ಲಿ ಬಳಕೆ ಇದ್ದವು. ಇವರು ಕಬ್ಬಿಣ ಯುಗವನ್ನು ಸ್ಟಾರ್ಟ್ ಮಾಡಿದರು. ಇವರು ಹಲವಾರು ಸಂಸ್ಕೃತಿಯನ್ನು ತಂದರು. ವೇದಿಕ ಆಗಿರ್ಬೋದು, ಆಗ್ಬೋದು, ಆಗಿನ ಕಾಲದಲ್ಲಿ ಇರುವಂಥ ಎಲ್ಲ ಸಂಸ್ಕೃತಿಯನ್ನು ಹುಟ್ಟಿಕೊಂಡಿದ್ದು ಇವರ ಕಾಲದಲ್ಲಿ. ಈ ಕಾಲದಲ್ಲಿ ನಮ್ಮ ಭಾರತ ದೇಶವು ಹೀಗೆಲ್ಲ ಬಳಕೆಯಲ್ಲಿ ಇದ್ದವು ಹಿಂದೂ ಆರ್ಯನ್ಸ್ ಬಗ್ಗೆ. ಅದಾದ ನಂತರ ನಮ್ಮ ದೇಶಕ್ಕೆ ಆಗಮನ ಆಗಿದೆ ಮೌರ್ಯರ ಕಾಲ ಹುಟ್ಟಿಕೊಂಡಿತ್ತು. ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು, ಅವ್ರ ಥರ ಅವರಿದ್ದಂಥ ಆಳ್ವಿಕೆಯಲ್ಲಿದ್ದಂಥ ನಮ್ಮ ಭಾರತ ದೇಶ ಅನ್ನುವಂಥ. ಆಮೇಲೆ ಅವರಾದ ನಂತರ ಚಂದ್ರಗುಪ್ತ ಮೌರ್ಯ ಅವರು ಈ ಥರವನ್ನು ನಮ್ಮ ನಾಗರಿಕತೆಯನ್ನು ಭಾರತ ದೇಶವನ್ನು ಕಟ್ಟಿದರು. ಇದಾದ ಬಳಿಕ ಅವರು ಮೌರ್ಯರ ಸಾಮ್ರಾಜ್ಯವು ಸ್ಥಾಪನೆ ಆಯಿತು. ಮೂಲಕ ಚಂದ್ರಗುಪ್ತ ಆದ ನಂತರ ಅಶೋಕ ಚಕ್ರವರ್ತಿಯು ಭಾರತ ದೇಶದಲ್ಲೆಲ್ಲ ಒಂದು ಧಾರ್ಮಿಕ ಪದ್ಧತಿ ಮತ್ತು ಭಾರತ ದೇಶವನ್ನು ಸಮಗ್ರ ಒಂದು ಅಫ್ಘಾನಿಸ್ತಾನದಿಂದ ಹಿಡ್ಕೊಂಡು ಭಾರತದ ಮ್ಯಾನ್ಮಾರ್ ಈಗಿನ ಬರ್ಮಾ ದೇಶದ ಶ್ರೀಲಂಕಾದವರೆಗೂ ತಮ್ಮ ಸ್ಥಾನವನ್ನು ಪ್ರದೇಶವನ್ನು ಹರಡಿಸಿದರು. ಈ ಥರ ಒಂದು ಹಿಂದೂ ಮಹಾರಾಜರ ಇದ್ದಂಥ ಆ ಕಾಲ. ಅದಾದ ಬಳಿಕ ನಮಗೆ ನೋಡ್ತಿರ್ಬೋದು ಆಗಲೂ ಚೋಳರಾಗಿರ್ಬೋದು, ಅವರಾಗಿರ್ಬೋದು, ಗುಪ್ತರು, ಈ ರೀತಿಯಾಗಿರೋ ಮಹಾಜನಪದಗಳು ಈ ಥರ ಹಿಂದೂ ಸಂಸ್ಕೃತಿಗಳನ್ನು ಆಳಿದ ನಮ್ಮ ದೇಶ. ರಾಣಾ ಪ್ರತಾಪ್ ಸಿಂಗ್ ಆಗಿರ್ಬೋದು. ಆಮೇಲೆ ಇದರ ನಂತರ ಭಾರತ ದೇಶವು ಹೀಗೆಲ್ಲ ಇತ್ತು, ಹೀಗೆಲ್ಲ ಬಳಕೆ ಆಗ್ತಿದ್ದವು. ಇದೆಲ್ಲ ಆಗಿದ್ದು ಆವಾಗಿನ ಕಾಲ ಸುಮಾರು 8ನೇ ಶತಮಾನದಲ್ಲಿ ಇದು ಆಗಿದ್ದು. 3ನೇ ಶತಮಾನದಿಂದ ಹಿಡ್ಕೊಂಡು 8ನೇ ಶತಮಾನ ಒಳಗೆ ಆಗಿದಂಥ ಅವಾಗಿನ ಭಾರತ. ಇದಾದ ನಂತರ ನಮ್ಮ ಭಾರತ ದೇಶದಲ್ಲಿ ಹೀಗೆಲ್ಲ ಇತ್ತು. ಇವೆಲ್ಲ ಬಳಕೆ ಚೋಳರಾಗಿರ್ಬೋದು, ಇವರೆಲ್ಲ ಕ್ರಿಸ್ತ ಶಕ ಇವರ ಬಂದಿದ್ದು 3ನೇ ಶತಮಾನದಲ್ಲಿ, 3ನೇ ಶತಮಾನ, 4ನೇ ಶತಮಾನ, 5ನೇ ಶತಮಾನದಲ್ಲಿ ಈ ಥರ ನಮ್ಮ ಭಾರತ ದೇಶದಲ್ಲಿ ಚೋಳರು ಆಳ್ತಿದ್ದರು. ಚೋಳರು ನಮ್ಮ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ಪ್ರಾಂತ್ಯದಲ್ಲಿ ಆಳ್ತಿದ್ದರು. ಈ ಥರ ಅವರ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಇದಾದ ನಂತರ ಹೊಯ್ಸಳ ಸಾಮ್ರಾಜ್ಯ, ಆದ ನಂತರ ಕದಂಬರು ರಾಷ್ಟ್ರಕೂಟರು ಆಗಿರ್ಬೋದು. ಇವರು ಕೂಡ ನಮ್ಮ ಸಿಂಧು ಸಂಸ್ಕೃತಿಯ ಮೇಲೆ ದೇಶವನ್ನು ಆಳಿದರು. ಇದಾದ ರಾಷ್ಟ್ರಕೂಟರ ಲಾಂಛನ ಇದು ಕೂಡ ಆಗಿತ್ತು. ರಾಷ್ಟ್ರಕೂಟದಲ್ಲಿ ಇದ್ದ ಥರ ರಾಜರು ಹರ್ಷವರ ಕಾಲದಲ್ಲಿ ಈ ಥರ ಆಗಿತ್ತು. ಇದಾದ ಬಳಿಕನ ಕದಂಬರು ಸಾಮ್ರಾಜ್ಯ ನೋಡ್ತಿರ್ಬೋದು. ಕದಂಬರ ಸಾಮ್ರಾಜ್ಯವು ಈ ಥರ ಒಂದು ವಿಸ್ತರಣೆ ಇತ್ತು. ಇದಾಗಿದೆ ನಮ್ಮ ಕರ್ನಾಟಕದಿಂದ ಆಗಿರ್ಬೇಕಂದ್ರೆ ವಿಜಯನಗರ ಸಾಮ್ರಾಜ್ಯ ನಾವು ನೋಡ್ಬೋದು. ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅನಿಸ್ಬೋದು. ಹೊಯ್ಸಳ, ಕದಂಬ, ವಿಜಯನಗರ ಸಾಮ್ರಾಜ್ಯ ಈ ಥರ ಒಂದು ನಾವು ಸಾಮ್ರಾಜ್ಯ ನೋಡ್ಬೋದು. ಇವರು ಕಟ್ಟಿದ್ದು ಇದು ನಮ್ಮ ಚಾಲುಕ್ಯರ ಸಾಮ್ರಾಜ್ಯ. ಇದು ನಮ್ಮ ಈಗಿನ ಬಾದಾಮಿ ಅವರ ಕಾಲದಲ್ಲಿ ರಾಜಧಾನಿ ಆಗಿತ್ತು. ನಾವು ನೋಡ್ತಿರೋದು ಇಮ್ಮಡಿ ಪುಲಕೇಶಿ ಅವರು ಚಾಲುಕ್ಯ ರಾಜರು ಆಗಿದ್ದರು. ಈ ಥರ ಅವರ ಸಾಮ್ರಾಜ್ಯದಲ್ಲಿ ಹರಡಿತ್ತು. ಇದು ಆಗಿದ್ದು ಕ್ರಿಸ್ತಶಕ. ಇದಾದ ನಂತರ ನಮ್ಮ ಸಂಪೂರ್ಣ ಭಾರತ ಹಿಂದೂ ರಾಜರು ಆಳ್ತಿದ್ದರು. ಇದಾದ ನಂತರ ಮರಾಠ ಸಾಮ್ರಾಜ್ಯನು ಸ್ಥಾಪನೆ ಆಗಿತ್ತು. ಮತ್ತು ಮರಾಠ ಸಾಮ್ರಾಜ್ಯದಲ್ಲಿ ಛತ್ರಪತಿ ಶಿವಾಜಿಯವರು ಒಬ್ಬ ಹಿಂದೂ ನಾಯಕರಾಗಿದ್ದರು. ಒಬ್ಬ ಶಿವಾಜಿ ಮಹಾರಾಜರು ಒಬ್ಬ ಮಹಾದೇವನ ಭಕ್ತರಾಗಿದ್ದರು. ಈಗ ಅವರು ಮರಾಠ ಸಾಮ್ರಾಜ್ಯವನ್ನು ಎಲ್ಲೆಡೆ ಸ್ಥಾಪನೆ ಮಾಡಿದ್ದರು. ಇದಾದ ನಂತರ ಮುಸ್ಲಿಮರ ಆಗಮನದಿಂದ ಮೊಘಲರು ಆಯಿತು. ಮುಸ್ಲಿಮರ ಹೆಂಗೆ ಬಂದರೆ ಅಂದರೆ ಇವರು ಅರಬನವರು ಆಗಿದ್ದರು. ಅರಬರ ದೇಶದಿಂದ ಒಬ್ಬೊಬ್ಬರಾಗಿ ಮೊಹಮ್ಮದ್ ಬಿನ್ ಕಾಸಿಮ್ ಅರಬರ ಆಗಮನದಿಂದ ಭಾರತದಲ್ಲೆಲ್ಲ ಮುಸ್ಲಿಮನ್ನು ಸಂಸ್ಕೃತಿಯನ್ನು ಬೆಳೆಸಿದರು. ಇದಾದ ನಂತರ ಸಂಪೂರ್ಣವಾಗಿ ಭಾರತ ದೇಶದಲ್ಲಿ ಮುಸ್ಲಿಮರು ಆಳಿದರು. ಇದರಿಂದ ಮೊಘಲರ ಸಾಮ್ರಾಜ್ಯವು
ಭಾರತದೆಲ್ಲೆಡೆ ಸ್ಥಾಪನೆ ಆಯಿತು. ಇದಾಗಿದ್ದು 7ನೇ ಶತಮಾನದಿಂದ 12ನೇ ಶತಮಾನವರೆಗೂ 7ನೇ ಶತಮಾನಕ್ಕೆ ಅವರು ಬಂದರು. ಆದ ನಂತರ 12ನೇ ಶತಮಾನ 15ನೇ ಶತಮಾನದಲ್ಲಿ ಬಾಬರನ್ನು ಬಟ್ಟಿದ್ರು. ಅದು ಜಹಾಂಗೀರ್ ಆಗಿರ್ಬೋದು, ಶಹಜಹಾನ್ ಆಗಿರ್ಬೋದು, ಆಮೇಲೆ ಇವ್ರ ಥರ ಔರಂಗಜೇಬ್ ಆಗಿರ್ಬೋದು, ಈ ಥರ ಭಾರತದಲ್ಲೆಲ್ಲ ತಮ್ಮ ಮೊಘಲ್ ಸಾಮ್ರಾಜ್ಯವು ಸ್ಥಾಪನೆ ಆಯಿತು. ಇದರಿಂದ ಎಲ್ಲೆಡೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದರು ಭಾರತ ದೇಶದಲ್ಲೆಲ್ಲ. ಈ ಥರ ನಮ್ಮ ಮೊಘಲ್ ಸಾಮ್ರಾಜ್ಯನ ನೋಡ್ಬೋದು. ಅವರ ಚಕ್ರವರ್ತಿಗಳಾಗಿರ್ಬೋದು, ಈ ಥರ ದೆಹಲಿಯಲ್ಲಿ ಸುಲ್ತಾನೇಟ್ ಆಗಿರ್ಬೋದು, ಈ ಥರ ಭಾರತ ದೇಶದಲ್ಲಿ ಇವರುಗಳ ಮುಂದೆ ನಡೆದಿದೆ ಬೇರೆ. ವಾಸ್ಕೋ ಡಿ ಗಾಮರು ಭಾರತ ದೇಶಕ್ಕೆ ಒಂದು ಸಮುದ್ರ ಮಾರ್ಗವನ್ನು ಕಂಡುಹಿಡಿದರು. ಇವರು ಯುರೋಪಿನಿಂದ ಕೊಂಡು ಆಫ್ರಿಕನ್ ಸುತ್ತ ಹಾಕ್ಕೊಂಡು ನಮ್ಮ ಭಾರತ ದೇಶಕ್ಕೆ ಅದು ಬಂದಿದ್ದು ಕಲ್ಲಿಕೋಟೆ, ಕೊಚ್ಚಿನ್, ಈಗಿನ ಭಾರತದಕ್ಕೆ ಕೇರಳದ ಕೊಚ್ಚಿನ್ಗೆ ಬಂದು ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ನಂತರ ಈ ಥರ ಒಂದು ಯುರೋಪಿನ ಆಗಮನ ಇತ್ತು. ಅದರ ನಂತರ ಪೋರ್ಚುಗೀಸರು ಬಂದರು. ಯುರೋಪಿನ ಆಗಮನದಿಂದ ಪೋರ್ಚುಗೀಸ್ ಆಗಿರ್ಬೋದು, ಫ್ರೆಂಚರಾಗಿರ್ಬೋದು, ಡಚ್ಚರಾಗಿರ್ಬೋದು, ಈ ಥರ ಒಂದು ಯುರೋಪಿನರ ನಮ್ಮ ಭಾರತ ದೇಶದಲ್ಲಿ ಆಗಮನ ಆಯಿತು. ಆಮೇಲೆ ಈ ಥರ ಒಂದು ವ್ಯಾಪಾರಕ್ಕೆ ಬಂದವರು ಈ ಥರ ಒಂದು ನಮ್ಮ ಭಾರತ ದೇಶದಲ್ಲಿ ನೆಲೆ ಊರಿದರು. ನೆಲೆ ಊರಿದ ನಂತರ ಅಲ್ಲಿ ವ್ಯಾಪಾರ ಮಾಡಿ ನಮ್ಮ ಭಾರತ ದೇಶದಲ್ಲಿ ಆಳ್ವಿಕೆಯನ್ನು ಶುರು ಮಾಡಿದರು. ಇದಾದ ನಂತರ ನಮ್ಮ ಭಾರತ ದೇಶಕ್ಕೆ ಬಂದವರು ಫ್ರೆಂಚರಿರ್ಬೋದು, ಅವರು ಡಚ್ಚರಿರ್ಬೋದು ಮತ್ತು ಸುಮಾರು ಇರ್ಬೋದು. ಇದಾದ ನಂತರ ಬಂದವರು ನಮ್ಮ ಬ್ರಿಟಿಷರು ಬಂದಿದ್ದು 17ನೇ ಶತಮಾನದಲ್ಲಿ ಬಂದಾಗ ಭಾರತ ದೇಶಕ್ಕೆ ಈಗೆಲ್ಲ ವ್ಯಾಪಾರಕ್ಕೆ ಬಂದು ಭಾರತ ದೇಶದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದರು. ಭಾರತದಲ್ಲೆಲ್ಲ ವ್ಯಾಪಾರಕ್ಕೆ ಬಂದು ನಮ್ಮ ಭಾರತ ದೇಶದ ಮೇಲೆ ದಬ್ಬಾಳಿಕೆ ಆಗಿರ್ಬೋದು, ಆಳ್ವಿಕೆ ಆಗಿರ್ಬೋದು, ಈ ಥರ ಒಂದು ಭಾರತ ದೇಶದಲ್ಲಿ ಎಲ್ಲೆಡೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಸಮುದ್ರ ಮಾರ್ಗದಿಂದ ನಮ್ಮ ದೇಶದಲ್ಲಿ ಸಂಪತ್ತನ್ನು ಲೂಟಿ ಮಾಡಿ ಸಮುದ್ರ ಮಾರ್ಗವಾಗಿ ತಮ್ಮ ದೇಶಕ್ಕೆ ಕೊಂಡೊಯ್ತಿದ್ದರು. ಈ ಥರ ಆಗಿ ಎಲ್ಲ ಯುರೋಪಿನ ಒಕ್ಕೂಟದಿಂದ ನಮ್ಮ ದೇಶದಲ್ಲೆಲ್ಲ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಇದಾದ ನಂತರ ನಮ್ಮ ಭಾರತ ದೇಶದಲ್ಲಿ ಒಂದು ಈಸ್ಟ್ ಇಂಡಿಯಾ ಕಂಪನಿಯನ್ನು ಹುಟ್ಟಿ ಹಾಕಿದ್ದರು. ಈಸ್ಟ್ ಇಂಡಿಯಾ ಕಂಪನಿಯನ್ನು ತಂದು ಮತ್ತೆಲ್ಲೆಡೆ ನಮ್ಮ ಅವರವರ ಒಂದು ಟ್ರೇಡ್ ಲಿಂಕನ್ನು ಹುಟ್ಟಾಕಿದರು. ಒಂದು ವ್ಯಾಪಾರ ಕೇಂದ್ರವನ್ನು ಹುಟ್ಟಾಕಿದರು. ಈಸ್ಟ್ ಇಂಡಿಯಾ ಕಂಪನಿಯು ಒಂದು ವ್ಯಾಪಾರ ಕೇಂದ್ರವನ್ನು ಹುಟ್ಟಾಕಿದ್ದು. ಇದಾದ ನಂತರ ನಮ್ಮ ಭಾರತ ದೇಶದಲ್ಲಿ ವ್ಯಾಪಾರ ಮಾಡುವ ನೆಪದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ವಸಾಹತುಗಳನ್ನು ಸ್ಥಾಪನೆ ಮಾಡಿದ್ದರು. ಅದಾದ ನಂತರ ಸಂಪೂರ್ಣವಾಗಿ ತಮ್ಮ ಆಳ್ವಿಕೆಯಲ್ಲಿ ಇದ್ದಂಥ ಎಲ್ಲ ಪ್ರದೇಶಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಭಾರತದಲ್ಲಿ ಇರುವಂಥ ಸಂಪತ್ತನ್ನಾಗಿದ್ದು ಚಿನ್ನ ವಜ್ರ ಎಲ್ಲ ದೋಚಿಕೊಂಡು ಹೋದರು. ಇದಾದ ನಂತರ ಬ್ರಿಟಿಷರು ತಮಗೆ ತಿಳಿಸಿದಂಥ ಎಲ್ಲ ತಮಗೆ ಬೇಕಾದಂತೆಲ್ಲನೂ ದೋಚಿಕೊಂಡು ರಾಜರ ಮೇಲೆ ಪ್ರಹಾರ ಆಗಿರ್ಬೋದು, ಇದಂಥ ರಾಜರ ಮೇಲೆ ಒಬ್ಬೊಬ್ಬರ ಮೇಲೆ ಆಕ್ರಮಣ ಮಾಡ್ತಾ ತಮ್ಮ ಸಾಮ್ರಾಜ್ಯವನ್ನು ಬೆಳೆಸ್ತಾ ನಮ್ಮ ಎಲ್ಲೆಡೆಯಿಂದ ಶುಲ್ಕವನ್ನು ವಿಧಿಸಿದರು. ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅದನ್ನು ತಮ್ಮ ದೇಶಕ್ಕೆ ಕೊಂಡೊಯ್ದರು. ನಮ್ಮ ಭಾರತದಲ್ಲಿರುವಂಥ ಎಷ್ಟೋ ಖಜಾನೆಯನ್ನು ಲೂಟಿ ಮಾಡಿದರು. ಮತ್ತು ಇದಾದ ನಂತರ ನಮ್ಮ ದೇಶದಲ್ಲಿರುವಂಥ ಸಂಪತ್ತನ್ನು ಕೊಳ್ಳೆ ಹೊಡೆದರು. ಬ್ರಿಟಿಷರು ಎಲ್ಲೆಡೆ ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಒಬ್ಬೊಬ್ಬರಾಗಿ ರಾಜರ ಮೇಲೆ ದಾಳಿಯನ್ನು ಮಾಡ್ತಾ ತಮ್ಮ ಸಾಮ್ರಾಜ್ಯನ ವಿಸ್ತರಣೆ ಮಾಡ್ತಾ ಇಡೀ ದೇಶದಲ್ಲೆಲ್ಲ ತಮ್ಮ ಸಾಮ್ರಾಜ್ಯನ ಸ್ಥಾಪನೆ ಮಾಡಿ ನೀವು ನೋಡ್ತಿರ್ಬೋದು. ಆಗಿನ ಬ್ರಿಟಿಷ್ ಕಾಲದಂತಹ ನಮ್ಮ ಭಾರತ ದೇಶ ಹೀಗೆಲ್ಲ ಮಾಡ್ತಿದ್ರು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಂಥ ನಮ್ಮ ಭಾರತ ದೇಶವು ಹೀಗೆಲ್ಲ ಇತ್ತು. ಮುಂದೆ ಇವರು ನಮ್ಮ ಭಾರತ ದೇಶದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಹುಟ್ಟು ಹಾಕಿದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಹುಟ್ಟುಹಾಕಿ ನಮ್ಮ ಭಾರತ ದೇಶವನ್ನು ಸಂಪೂರ್ಣ ವಸಾಹತನ್ನು ಸ್ಥಾಪನೆ ಮಾಡಿದರು. ಮುಂದೆ ಇದಾದ ನಂತರ ಬ್ರಿಟಿಷ್ ರಾಜಂದ ಪರಿಗಣನೆಗೊಂಡಿತು. ಮುಂದೆ 1857ರಲ್ಲಿ ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ನಡೆಯಿತು. ಇದನ್ನು ಸಿಪಾಯಿ ದಂಗೆ ಎಂದು ಕರೆಯುತ್ತಾರೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು 1857ರಲ್ಲಿ ಮೇ 10ರಂದು ನಡೆಯಿತು. ಇದು ದೇಶದಲ್ಲಿ ಎಲ್ಲೆಡೆ ಸ್ವಾತಂತ್ರ್ಯ ಚಳುವಳಿಗಳು ನಡೆದವು. ಇದರಲ್ಲಿ ಪ್ರಮುಖರಾದರು ಝಾನ್ಸಿ ಲಕ್ಷ್ಮೀಬಾಯಿ, ನಾನಾಬಾಯಿ ಟೋಪೆ ಆಗಿರ್ಬೋದು, ಹಾಗೂ ಇನ್ನೂ ಅನೇಕರು
ತಮ್ಮ ದೇಶಕ್ಕಾಗಿ ನಮ್ಮ ದೇಶಕ್ಕಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡರು. ಬ್ರಿಟಿಷರ ವಿರುದ್ಧ ಹೋರಾಡಿದರು. ಮುಂದೆ ಎರಡನೇ ಬಾರಿಗೆ ಸ್ವಾತಂತ್ರ್ಯ ಹೋರಾಟ ನಡೆಯಿತು. ಆಗಸ್ಟ್ 15 1947 ಭಾರತ ದೇಶವು ಸ್ವತಂತ್ರವಾಯಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ನಾಯಕರು ಯಾರಂದರೆ ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಝಾನ್ಸಿ ಕಿ ಲಕ್ಷ್ಮೀಬಾಯಿ ರಾಣಿ ಅವರಾಗಿರ್ಬೋದು, ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಾಲ್ ಗಂಗಾಧರ್ ತಿಲಕ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮತ್ತು ಇನ್ನೂ ಅನೇಕ ಮಹಾನ್ ವ್ಯಕ್ತಿಗಳು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಒಂದು ಕಡೆ ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮ ಇದ್ದರೆ ದೇಶದಲ್ಲಿ ಎಲ್ಲ ಸಂಭ್ರಮ ಆಚರಣೆ ಮಾಡುತ್ತಿದ್ದರು. ಇನ್ನೊಂದು ಕಡೆ ನಮ್ಮ ದೇಶವನ್ನು 2 ಭಾಗಗಳಾಗಿ ಮಾಡಿದವರು ಬ್ರಿಟಿಷರು. ಇದರಿಂದಾಗಿ ದೇಶದ ಎಲ್ಲೆಡೆ ಹಿಂಸಾಚಾರವು, ಕೊಲೆ, ಅತ್ಯಾಚಾರ ಪ್ರಕರಣವು ಹೆಚ್ಚಾದವು. ಇದರಿಂದಾಗಿ ಈ ಪರಿಣಾಮದಿಂದಾಗಿ ಸುಮಾರು ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಂಡರು. ಎಷ್ಟೋ ಜನ ಅಂದರೆ ಮಿಲಿಯನ್ಗಟ್ಟಲೆ ಅಂದರೆ ಲಕ್ಷಗಟ್ಟಲೆ ಜನನು ಇದರಲ್ಲಿ ಸಾವನ್ನಪ್ಪಿದ್ದರು. ಇದರಿಂದಾಗಿ ಹಿಂಸಾಚಾರ ಹೆಚ್ಚಾಯಿತು. ಇದರಿಂದಾಗಿ ಭಾರತ ದೇಶವು, ಅಖಂಡ ಭಾರತ ಇದ್ದಂಥ ದೇಶವು ಇಬ್ಬಾಗವಾಯಿತು. ಅದುವೇ ಒಂದು ಪಾಕಿಸ್ತಾನ ಹಾಗೂ ಒಂದು ಭಾರತ ದೇಶ ಅಂತ ಘೋಷಣೆ ಮಾಡಿದರು. ಇದರಿಂದಾಗಿ ಪಾಕಿಸ್ತಾನವನ್ನು ರಚನೆ ಮಾಡಿದರು. ಮುಸ್ಲಿಮರ ದೇಶ ಪಾಕಿಸ್ತಾನ ರಚನೆ ಆಯಿತು. ಇದರಿಂದಾಗಿ ಹಿಂದೂಗಳ ದೇಶ ಭಾರತ ದೇಶವು ರಚನೆ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನಾರು ಹೇಳಲಿಕ್ಕೆ ಇಷ್ಟಪಡಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಅದಲ್ಲದೆ ನಿಮಗೆ ನಮ್ಮ ಚಾನಲ್ ಬಗ್ಗೆನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು.